ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ನಾನಂತೂ ಬೆಂಗಳೂರಿಗೆ ಬಂದರೆ ಬರೀ ಇದೇ ಕೆಲಸ ಆಗುತ್ತೆ ನಂದು. ಫುಲ್ಲು ಲೇಝಿ. ಸೊ ಊರಲ್ಲಿದ್ದರೆ ಮನೆ ಕೆಲಸ, ಮಕ್ಕಳು, ಅಂಗಡಿ, ವಿಡಿಯೋಸು ಇದೇ ಥರ ಫುಲ್ಲು ಆಗಿರ್ತೀನಿ. ಬಟ್ ಬೆಂಗಳೂರಿಗೆ ಬಂದಾಗೆಲ್ಲ ಯಾವಾಗಲೂ ಅಷ್ಟೇ ಫುಲ್ಲು ಟೈಮ್ ಪಾಸ್ ಮಾಡೋದೇ ನನ್ನ ಕೆಲಸ. ಅಂದರೆ ಇಲ್ಲೇನು ಕೆಲಸ ಮಾಡಿಸಲ್ಲ. ಅಕ್ಕ ಆಗಿರ್ಬೋದು ಅಥವಾ ಅಮ್ಮ ಆಗಿರ್ಬೋದು, ಯಾರೇ ಆದ್ರೂ ಅಯ್ಯೋ ಅಲ್ಲೆಲ್ಲ ಬ್ಯುಸಿಯಾಗಿರ್ತೀಯ, ಇಲ್ಲೇನು ಬೇಡ ಬಿಡು ಅಂತ ಹೇಳ್ತಾ ಇರ್ತಾರೆ. ಸೊ ಇದೊಂದು ವಿಚಾರದಲ್ಲಿ ನಾನು ತುಂಬ ಅಂದರೆ ತುಂಬಾ ಲಕ್ಕಿಯಾಗಿದ್ದೀನಿ ಅಂತ ಅನಿಸುತ್ತೆ. ಇನ್ನು ಹುಡುಗರೆಲ್ಲ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೇಳಿದ್ರು. ಇನ್ನು ಋತ್ವಿಕ್ ನಾನೊಂದು ಸ್ವಲ್ಪ ಎಕ್ಸಸೈಸ್ ಮಾಡ್ತಾಯಿದ್ರೆ ಅವನು ಕೂಡ ಮಾಡೋದ್ರಲ್ಲಿ ತುಂಬ ಕ್ಯೂರಿಯಾಸಿಟಿ ತೋರಿಸ್ತಾನೆ. ಇನ್ನು ನಾವೇನು ಮಾಡ್ತೀವೋ ಅದನ್ನೇ ಅವನು ಕೂಡ ರಿಪೀಟ್ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಯಾವುದು ಸೇಫ್ ಅನಿಸುತ್ತೆ ಅದನ್ನು ಮಾತ್ರ ಮಾಡೋದಕ್ಕೆ ಬಿಡ್ತಾ ಇರ್ತೀನಿ. ಋತ್ವಿಕ್ ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಮಾಡ್ತಾಯಿದ್ದಾನೆ ಅಂತ. ಇನ್ನು ಅಲ್ಲಿಂದ ಋತ್ವಿಕ್ನ ಪೂರ್ವಿ ಹೆಂಗೆ ಆಟ ಆಡಿಸ್ತಾಳೆ ನೋಡಿ. ಚೆನ್ನಾಗಿದೆಯೇನೋ? ಚೆನ್ನಾಗಿದೆಯಾ? ಸೂಪರನು. ಮಳೆ ಬರುತ್ತೆ ಬೇಗ. ರೆಡಿ, 1 2 3 ಸ್ಟಾರ್ಟ್. ಡಮ್. ಆ ಪಾರ್ಕಿಂದ ಆ್ಯಕ್ಚುಲಿ ಇದು ಇನ್ನೊಂದು ಪಾರ್ಕಿಗೆ ಬಂದ್ವಿ ನಾವು. ಅಲ್ಲೆಲ್ಲ ಎಕ್ಸಸೈಸ್ ಮಾಡಿಕೊಂಡು ಈ ಪಾರ್ಕಿಗೆ ಬಂದ್ವಿ. ಇದು ಇರೋದು ಬಂದು ನಮ್ಮ ಮನೆ ಆಪೋಸಿಟೇ. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಋತ್ವಿಕ್ನ ಬಿಟ್ಟು ಬಂದಿದ್ದೀರಾ ಅಂತ ಹೇಳ್ತಿರಲ್ಲ, ಅವನು ಇರ್ತಾನ ಅಂತ. ಸೊ ಇದು ನಮ್ಮ ಮನೆ ಮುಂದೆನೇ ಇರೋವಂಥ ಪಾರ್ಕು. ಇಲ್ಲೂ ಅಷ್ಟೇ ಹೆಂಗೆ ಆಟ ಆಡ್ತಾ ಇದ್ದಾರೆ ನೋಡಿ. ಬಾಯ್ ಮಾಡಿ ಋತ್ವಿಕ್. ಋತ್ವಿಕ್ ಬಾಯ್ ಮಾಡು ಮಾಡು. ಅವ್ನು ಬಿದ್ದೋಗ್ತಾನೆ ಅಂದ್ಕೊಂಡು. ಆಟ ಎಲ್ಲ ಆಡಿಕೊಂಡು ನೋಡ್ತಾ ಇರ್ಬೋದು. ನಾವು ಬರೋ ಅಷ್ಟರಲ್ಲಿ 6:45 ಇಬ್ಬರು ಕೈ ಇಟ್ಕೊಂಡು ನನ್ನ ಜೋಗಲಲ್ಲೇ ಆಡಿಸಿ ಅಂತ ಹೆಂಗೆ ಆಟ ಆಡ್ತಿದ್ದಾರೆ ನೋಡಿ. ಅವತಾರದ ಪುರುಷ ಆಗಿಬಿಟ್ಟಿದ್ದಾನೆ. ಇನ್ನು ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಅಪ್ಪ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು. ಅದನ್ನೆಲ್ಲ ತಿಂದ್ಕೊಂಡು ಫ್ರಿಜ್ಜಿಂದ ಕೋಲ್ಡ್ ಡ್ರಿಂಕ್ಸ್ ಇತ್ತು, ಅದನ್ನು ತೊಗೊಂಡು ಹಂಗೆ ನೀರು ಕುಡ್ಕೊತಿದ್ವಿ. ಇನ್ನು ಋತ್ವಿಕ್ ನಾನು ವೀಡಿಯೋಸ್ ಮಾಡ್ಕೊತಿದ್ರೆ ನಂದು ವೀಡಿಯೋಸ್ ಮಾಡು ಅಂತ ಹೇಳ್ದೆ. ಅವನದು ವೀಡಿಯೋಸ್ ಮಾಡ್ತಾಯಿದ್ದೀನಿ ನೋಡಿ. ಸ್ನ್ಯಾಕ್ಸ್ ತಿನ್ಕೊಂಡು ಹೆಂಗೆ ಎಂಜಾಯ್ ಮಾಡ್ತಾಯಿದ್ವಿ ಅನ್ನಂತ. ಇನ್ನು ಅದಾದಮೇಲೆ ಮಂಜು ಅಡುಗೆಗೆ, ಇದು ಬೆಳಗ್ಗೆನೇ ಬ್ಲಾಗ್ ಹಾಗೆ ಕಂಟಿನ್ಯೂಷನ್ಸ್ ವ್ಲಾಗ್ ಆಗಿರುತ್ತೆ. ನೈಟ್ ಅಲ್ಲಿಂದ ಬಂದು ನಾವೇನು ಊಟ ಮಾಡ್ಕೊಂಡು ತಿಂದು ಮಲಗಿಬಿಟ್ವಿ ಅಷ್ಟೇ. ಇನ್ನು ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಅಕ್ಕ ಎಲ್ಲ ಮನೆಗೆ ಬಂದಿದ್ದಾರೆ. ನಾವು ಯೂಶ್ವಲಿ ಹಿಂಗೆ ಮನೆಗೆ ಬಂದಾಗ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಎಂಜಾಯ್ ಮಾಡ್ತೀವಿ. ಇನ್ನು ಬೆಳಗ್ಗೆ ತಿಂಡಿಗೆ ಮೊಸರು ಬಜ್ಜಿ, ಕೆಲವರು ರಾಯ್ತ ಅಂತ ಹೇಳ್ತಾರೆ, ನಾವು ಮೊಸರು ಬಜ್ಜಿ ಅಂತ ಹೇಳ್ತೀವಿ. ಮೊಸರು ಬಜ್ಜಿ ಮತ್ತು ಪಲಾವ್ ಮಾಡಿದರು. ಎಲ್ಲರೂ ಒಟ್ಟಿಗೆ ತಿಂದ್ಕೊಂಡು ಸೊ ತುಂಬ ದಿನ ಆದಮೇಲೆ ಆನೆಕಲ್ಲು ಆಟನ ಆಡೋಣ ಅಂತ ಆ್ಯಕ್ಚುಲಿ ನಾವು ಚೌಕಾಬಾರ ಆಡೋಣ, 10 ರೂಪಾಯಿ ದುಡ್ಡು ಕಟ್ಕೊಂಡು ಅಂತ ಹಾಕಿದ್ವಿ. ಬಟ್ ಚೌಕಾಬಾರ ಊರಲ್ಲೇ ಬಿಟ್ಟು ಬಂದಿದ್ದೆ. ಇಲ್ಲಿ ಹುಣಸೆಹಣ್ಣಲ್ಲೆಲ್ಲ ಚೌಕ ಇರಲಿಲ್ಲ, ಹಂಗಾಗಿ ಅದನ್ನು ತಂದಿರಲಿಲ್ಲ. ಸೊ ಆಮೇಲೆ ಹಂಗೂ ಹಿಂಗೂ ಫೈನಲ್ಲಿ ಚೌಕಾಬಾರ ಕೂಡ ಹುಡ್ಕೋದಕ್ಕೆ ಹೋಗಿದ್ದಾರೆ. ಅದನ್ನು ಹುಡ್ಕೊಂಬರೋದ್ರೊಳಗಡೆ ನಾವು ಆ್ಯಕ್ಚುಲಿ ಆನೆಕಲ್ಲು ಆಡೋಣ ಅಂಥೇಳಿ ಆಡ್ತಾಯಿದ್ವಿ. ಇನ್ನು ನಾನು ವೀಡಿಯೋ ಮಾಡ್ತಾಯಿದ್ದೆ, ಅಕ್ಕ ಮತ್ತು ಮಂಜು ಆಡ್ತಾಯಿದ್ದಾಳೆ ನೋಡಿ. ತುಂಬ ವರ್ಷದ ಹಳೆಯ ನೆನಪು ಇದೆಲ್ಲ. ಹೆಂಗೆ ಆಡೋದು, ಏನೇನು ಆಟ ಅನ್ನೋದನ್ನು ಕೂಡ ಮರೆತುಬಿಟ್ಟಿದ್ವಿ. ಫಸ್ಟ್ 5 ಕಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಬಟ್ ಇದರಲ್ಲಿ 20 ಕಲ್ಲುದು ಇರುತ್ತೆ. ನಾವು ಸ್ಟಾರ್ಟ್ ಮಾಡಿದ್ದು 5 ಕಲ್ಲು ಆಟ. ಫಸ್ಟು ಒಂದೊಂದೇ ಕಲ್ಲು ತೊಗೊಳೋದು, ಆಮೇಲೆ 2 ಕಲ್ಲು, ಆಮೇಲೆ 3 ಕಲ್ಲು, ಆಮೇಲೆ 4 ಕಲ್ಲು, ಆಮೇಲೆ 5 ಕಲ್ಲು, ಈ ಥರ ತೊಗೊತಾ ಇದ್ವಿ. ಬಟ್ ಯಾರ್ಯಾರಿಗೆ ಯಾವ್ಯಾವ ಆಟ ನೆನಪು ಬರುತ್ತೆ ಆ ಆಟ ನೆನಪು ಬಂದಂಗೆ ಆಡ್ತಾಯಿದ್ವಿ. ಇದೆಲ್ಲ ಒಂದು ಮೆಮೊರೀಸ್ ಅಂತಲೇ ಹೇಳ್ಬೋದು. ನೀವು ಯಾರೆಲ್ಲ, ನನ್ನ ಮಗ ನೋಡಿ ಯಾವ ಥರ ತೀಟೆ ಮಾಡ್ತಾಯಿದ್ದಾನೆ ಅಂತ. ಇನ್ನು ಅವನ್ನ ಸಮಾಧಾನ ಮಾಡ್ಕೊಂಡು ಮತ್ತೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ನೀವು ಯಾರೆಲ್ಲ ಈ ಆಟ ಎಲ್ಲ ಆಡಿರೋದು ನೆನಪಿದೆ ಅದನ್ನು ಕಮೆಂಟ್ ಮಾಡಿ. ನಿಮ್ಮ ಮನೇಲೂ ಕೂಡ ಇದೇ ರೀತಿ ಎಲ್ಲರೂ ಅಕ್ಕ ತಂಗಿದಿರು ಸೇರಿದಾಗ
ಇದೇ ಥರ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ಅಂತ ಹೇಳೋರು ಯಾರೆಲ್ಲ ಇದ್ದೀರಾ, ಸೊ ಕಮೆಂಟ್ ಮಾಡಿ. ಅವಾಗ ನಮಗೂ ಕೂಡ ಗೊತ್ತಾಗುತ್ತೆ. ಬೇರೆ ಕಷ್ಟ ಏನೇ ಇರಲಿ, ಈ ಥರ ಎಲ್ಲರೂ ಸೇರಿದಾಗ ಒಂದು ಖುಷಿನೇ ಅಲ್ವಾ. ಭಗವಂತ ಏನು ಕೊಟ್ಟಿದ್ದಾನೋ ಇಲ್ವೋ ಗೊತ್ತಿಲ್ಲ ನನಗೆ. ಕಷ್ಟ ಅಂದಾಗ ಸ್ಪಂದಿಸೋ ಫ್ಯಾಮಿಲಿ ಕೊಟ್ಟಿದ್ದಾರೆ. ನನಗೆ ನೋವು ಅಂದಾಗ ಕಣ್ಣೀರು ಒರ್ಸೋಕ್ಕೆ ಅಕ್ಕ ತಂಗಿದಿರಿದ್ದಾರೆ. ಇನ್ನು ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಜೊತೆಲೇ ಖುಷಿಯಾಗಿ ಇರ್ತಾರೆ. ಯಾವಾಗ ಬಂದ್ರೂ ಅಷ್ಟೇ ನಾವು ಇದೇ ರೀತಿ ಫನ್ ಎಂಜಾಯ್ ಮಾಡ್ತೀವಿ. ಇಲ್ಲ ಇವರೆಲ್ಲ ಊರಿಗೆ ಬರ್ತಾರೆ, ಇಲ್ಲ ಎಲ್ಲರೂ ಸೇರಿ ಬೆಂಗಳೂರಲ್ಲಿ ಸೇರ್ಕೋತೀವಿ. ಇದೇ ಥರನೇ ನಮ್ಮದಾಗಿರುತ್ತೆ. ನಿಮ್ದು ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನ ಶೇರ್ ಮಾಡಿ. ಇನ್ನು ಎಲ್ಲರೂ ತಿಂದಾದಮೇಲೆ ಮಧ್ಯಾಹ್ನ ಊಟ ಇವತ್ತು ಅಕ್ಕ ನೀನು ಮಾಡು ನಾನು ಮಾಡು ಅಂತ ಇದ್ವಿ. ನಾವು ಇನ್ನೊಂದು ಏನಕ್ಕಪ್ಪ ಕಿತ್ತಾಡೋದು ಅಂದರೆ, ಎಷ್ಟು ಖುಷೀಲಿ ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ತೀವೋ, ಅದಾದಮೇಲೆ ಎಲ್ರಿಗೂ ಒಟ್ಟಿಗೆ ಅಡುಗೆ ಮಾಡಿದ್ಮೇಲೆ ಅಡುಗೆ ಮನೆ ಎಷ್ಟು ಗಬ್ಬೆ ಬರ್ಸಿರ್ತೀವಲ್ಲ, ಅದನ್ನು ಕ್ಲೀನ್ ಮಾಡೋದಕ್ಕೆ ನೀನು ಹೋಗು ಅಂತಲೂ ಕೂಡ ಎಲ್ಲ ಕಿತ್ತಾಡ್ತಾನೆ ಇರ್ತೀವಿ. ಇನ್ನು ನಿಮ್ಮ ಮನೇಲೂ ಹಿಂಗೇನ ಹೇಳಿ. ಇನ್ನು ಇವತ್ತಿನ ಮದರ್ಸ್ ಡೇ ಇದೆ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಯಾವ್ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಎಲ್ಲ ತಾಯಂದಿರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಇದ್ದಾಗ ಖುಷಿಯಾಗಿ ನೋಡ್ಕೊಳ್ಳಿ. ತುಂಬ ಜನ ಸತ್ತ ಮೇಲೆ ನನ್ನ ತಾಯಿ ಹಾಗೆ ಹೀಗೆ ಅಂತ ನೆನೆಸ್ಕೊತಾರೆ. ಬಟ್ ಇದ್ದಾಗ ನೀವು ಖುಷಿಯಾಗಿರಿ, ಅವ್ರನ್ನೂ ಖುಷಿಯಾಗಿರೋಕೆ ಬಿಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಮದರ್ಸ್ ಡೇ ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ದೇವರು ನನ್ನ ತಾಯಿಗೂ ಕೂಡ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಎಲ್ಲ ತಾಯಂದಿರಿಗೂ ಕೂಡ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಹಾಗೆ ನಮ್ಮ ಅಕ್ಕನ ಮಕ್ಕಳಿಗೂ ಕೂಡ ಎಲ್ಲರೂ ಚೆನ್ನಾಗಿ ಎಕ್ಸಾಮಲ್ಲಿ ಪಾಸ್ ಮಾಡಿದ್ರಲ್ಲ, ಅವ್ರಿಗೂ ಕೂಡ ಹೋಟೆಲಿಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ಲು ಮಂಜು. ಸೊ ಸಾಧ್ಯ ಆದರೆ ಇವತ್ತು ಹೋಗೋಣ ಅಂತ ಹೇಳಿದ್ದಾಳೆ, ಇಲ್ಲ ಅಂದರೆ ನಾಳೆ ಹೋಗೋಣ ಅಂತ ಹೇಳಿದ್ದಾಳೆ. ಯಾವಾಗ ಹೋಗೋದು, ಎಲ್ಲಿಗೆ ಹೋಗೋದು, ವೆಜ್ಜಾ ನಾನ್ ವೆಜ್ ಅನ್ನೋದನ್ನು ತಿಳಿಸ್ತೀನಿ. ಆ್ಯಕ್ಚುಲಿ ನಾನ್ ವೆಜ್ ಅಂದರೆ ಈಗ ನಮ್ಮನೆ ಗೃಹ ಪ್ರವೇಶ ಆಯ್ತಲ್ಲ, ಅದಕ್ಕೆ ನಾನ್ ವೆಜ್ ತಿನ್ನೋಂಗಿಲ್ಲ. ಸೊ ವೆಜ್ ಅಂದರೆ ಮಕ್ಕಳಿಗೆ ಒಂದು ಸ್ವಲ್ಪ ತಿಂದ್ರೂ ಅವ್ರಿಗೆ ಇಷ್ಟ ಆಗಿದ್ದೇ ಕೊಡ್ಸೋಣ ಅನ್ನೋ ಆಸೆನೂ ಇದೆ. ನೋಡೋಣ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಲವ್ ಯು ಆಲ್ ಗೈಸ್.